ಕಳೆದ 10 ದಿನಗಳಿಂದ ಪೆಟ್ರೋಲ್ ಮತ್ತು ಡೀಸೆಲ್ ಏರಿಕೆಯಾಗ್ತಾ ಇದ್ದು, ಹಾಗೆ ಇವತ್ತು ಕೂಡ ಪೆಟ್ರೋಲ್ ಮತ್ತು ಡೀಸೆಲ್ ಅದರಲ್ಲೂ CNG ಕೂಡ ಹೆಚ್ಚಿಗೆ ಆಗಿದೆ. ಈ ಕೃಷಿ ಯಂತ್ರೋಪಕರಣಗಳಿಗೆ ಡೀಸೆಲ್ ಮತ್ತು ಪೆಟ್ರೋಲ್ ಬಹಳ ಅವಶ್ಯಕತೆ ಇದ್ದು, ಈ ಕೃಷಿಕರು ಹಾಗೂ ರೈತರು ಬಹಳ ಕಷ್ಟಪಡ್ತಿದ್ದಾರೆ ಅನ್ನೋದೊಂದು ಮಾತನ್ನು ಕೇಳಿಬರ್ತಾ ಇದೆ. ಹಾಗೆ ನಮ್ಮ ಜೊತೆಯಲ್ಲಿ ಒಬ್ಬರು ರೈತರಿದ್ದಾರೆ ಮಾತಾಡೋಕೆ. ಇವತ್ತು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಆಗಿದೆ, ಅದ್ರ ಬಗ್ಗೆ ಏನು ಹೇಳ್ತಾರೆ ಅವರನ್ನು ಕೇಳೋಣ. ಅದೇ ಇವತ್ತು ಪೆಟ್ರೋಲ್ ಮತ್ತು ಡೀಸೆಲ್ ಬೇಡಿಕೆ ಏರಾಗಿದೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಏನೇನು ರೈತರನ್ನು ಸಾಕಾಗೈತಿ. ರೈತರಾಗಿ ಹುಟ್ಟಬಾರ್ದಾಗಿತ್ತು, ಹುಟ್ಟುಬಿಟ್ಟೇವಿ. ಈ ಮಾಡ್ಕೊಂಡು ಹೆಂಡ್ರನ್ನ ಟೈಪ್ ಹೊಲನೂ ಸಾಕ್ಬೇಕು ನಾವು, ಹೌದ್ರೆ. ಅಲ್ಲಿಂದ ಸರಿಯಾದ ಟೈಮಿಗೆ ಗೊಬ್ಬರ ಇಲ್ಲ, ಬೀಜ ಇಲ್ಲ, ಡೀಸೆಲ್ ಇಲ್ಲ. ಹೊಲ ಹೊಡಿತಂದ್ರೆ ಟ್ರ್ಯಾಕ್ಟರ್ ಹೊಲದಾಗ ನಿಂತವು. ಅದನ್ನು ಕೇಳೋರು ಯಾರು, ಹೇಳೋರು ಯಾರು? ರೈತರು ಸುಮ್ಮನೆ ಒದಲಾಡಿ ಹೋಗ್ಬಿಡ್ತವೆ. ಆದ್ರೆ ಸರ್ಕಾರ ಎಚ್ಚೆತ್ತು ರೈತರ ಬಗ್ಗೆ ಕಳ್ಕಳಿ ಇಲ್ಲ, ಆಸಕ್ತಿ ಇಲ್ಲ, ಅವರಿಂದ ಉಪಕಾರ ಇಲ್ಲ. ರೈತರನ್ನ ಕೆಂಡ ಮುರಿತಾರೆ ಅವರು. ಇದು ಇಷ್ಟು ಈ ರೈತರು ಹೇಳೋ ಮಾತು. ಸರ್ಕಾರಗಳು ರೈತರ ಹತ್ರ ಗಮನ ಹರಿಸ್ತಾ ಇಲ್ಲ, ಸರಿಯಾಗಿ ಗೊಬ್ಬರ ಸಿಗ್ತಾ ಇಲ್ಲ, ಮತ್ತು ಸರಿಯಾಗಿ ನಮಗೆ ಡೀಸೆಲ್ ಪೆಟ್ರೋಲ್ ಪೂರೈಕೆನೂ ಸರಿಯಾಗಿ ಆಗ್ತಾ ಇಲ್ಲ. ಈ ಸಮಯದಲ್ಲಿ ಬಿತ್ತನೆ ಬಹಳ ಅವಶ್ಯಕತೆ ಇದೆ ನಮಗೆ ಅಂತ ಹೇಳ್ತಿದ್ದಾರೆ. ಹಾಗಾದರೆ ಈ ಮುಂದಿನ ದಿನಗಳಲ್ಲಿ ಪೆಟ್ರೋಲ್ ಡೀಸೆಲು ಸಿಗುತ್ತೋ ಇಲ್ಲೋ ಅನ್ನೋ ಆತಂಕದಲ್ಲಿ ಜನರು ಇದ್ದಾರೆ. ಹಾಗಾದರೆ ಕಾದು ನೋಡಬೇಕಿದೆ, ಮುಂದಿನ ದಿನಗಳಲ್ಲಿ ಪೆಟ್ರೋಲ್ ಡೀಸೆಲ್ಗೆ ಏನಾದ್ರು ಕೊರತೆ ಆಗುತ್ತಾ ಅಥವಾ ಇಲ್ವಾ ಅಂಥೇಳಿ. ಇರ್ಫಾನ್, ಕರ್ನಾಟಕ ಟಿವಿ, ಹಾವೇರಿ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.